ಇನ್ನು ತುಲಾರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಸಾಧ್ಯತೆ, ಹಾಗೆ ದುಷ್ಟರಿಂದ ದೂರವಿರಬೇಕಾಗ್ತದೆ. ಯಾಕಂದರೆ ನಮಗೆ ಯಾವ ರೀತಿ ಅವರು ನಯವಂಚಕರು ಯಾವ ರೀತಿ ಇರ್ತಾರೆ, ನಯವಾಗಿ ಮಾತಾಡ್ತಾರೆ, ಆದರೆ ನಮಗೆ ತೊಂದರೆಯನ್ನು ಮಾಡುತ್ತಾರೆ. ಅವರಿಂದ ನಾವು ದೂರವಿರಬೇಕು. ಇನ್ನು ಮಾನಸಿಕವಾದಂತಹ ಹಿಂಸೆ ಆಗುವಂತಹ ಸಾಧ್ಯತೆ, ಹಾಗೆ ಕೋರ್ಟ್ ಕಚೇರಿ ಕೆಲಸಗಳನ್ನು ಆದಷ್ಟು ಮುಂದೆ ಹಾಕಲೇಬೇಕು. ಯಾಕಂದರೆ ಅದು ನಾವು ಮುಂದೆ ಹಾಕಿದಾಗೆ ನಮಗೆ ಮುಂದೆ ಯಾವುದೋ ಒಂದು ವೇಳೆಯಲ್ಲಿ ನಮಗೆ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇವತ್ತೇ ನಮಗೆ ಕೋರ್ಟ್ ಕೆಲಸ ಮುಗಿಬೇಕು ಅಂತ ನಾವು ಇವತ್ತೇ ಮುಗಿಸ್ಬಾರ್ದು. ಆದಷ್ಟು ನಾವು ಮುಂದೂಡಬೇಕು. ಸ್ವಲ್ಪ ದಿವಸ ಮುಂದೂಡಿದ್ರೆ, ಯಾಕಂದರೆ ಯಾವುದೇ ಆದರೂ ಕೂಡ ಶಾಂತಿಯಿಂದ ತಾಳ್ಮೆಯಿಂದ ಪರಿಹಾರ ಆಗಲಿಕ್ಕೆ ಅದು ಒಳ್ಳೆಯ ರೀತಿಯಲ್ಲಿ ನಮಗೆ ಸೂಕ್ತವಾದಂಥ ಫಲವನ್ನು ಕೊಡತಕ್ಕಂಥದ್ದು. ಹಾಗೆ ಆದಷ್ಟು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಾಗ್ತದೆ. ನಮ್ಮ ಹತ್ರ ಏನೋ ಸ್ವಲ್ಪ ಹಣ ಇದೆ ಅಂತ ನಾವು ಖರ್ಚು ಮಾಡಿಕೊಳ್ಬಾರ್ದು. ಮುಂದೆ ಬೇಕು, ನಾಳೆಗೆ ಬೇಕು, ಇವತ್ತು ನಡಿಬೇಕು, ನಾಳೆ ಆಗಬೇಕು, ಆ ರೀತಿಯಲ್ಲಿ ನಾವು ಸಂಪತ್ತನ್ನು ನಾವು ಬಳಸ್ಕೊಳ್ಬೇಕಾಗ್ತದೆ. ಹಾಗೆ ಅವಮಾನ ಅಥವಾ ನಿಂದನೆ ಇವೆಲ್ಲವೂ ಕೂಡ ಬರತಕ್ಕಂಥದ್ದು. ಬಂದರೂ ಕೂಡ ನಾವು ಅದನ್ನು ಯಾವ ರೀತಿ ಪ್ರೀತಿಯಿಂದ ಸ್ವೀಕರಿಸಿ ನಾವು ಮುಂದೆ ನುಗ್ಗಿದರೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಮೂಲವ್ಯಾಧಿ ಇತ್ಯಾದಿ ರೋಗಗಳಿಂದ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು, ನಾವು ಸ್ವಲ್ಪ ನೀರನ್ನು ಜಾಸ್ತಿ ಕುಡಿಬೇಕು. ಸಾಮಾನ್ಯವಾಗಿ ಒಂದು ದಿವಸಕ್ಕೆ ಮನುಷ್ಯನಿಗೆ 2 ರಿಂದ 2.5 ಲೀಟರ್ ನೀರು ಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ನೀರು ಕುಡಿಬೇಕು. ಯಾವ ರೀತಿಯಲ್ಲಿ ನಾವು ಆಹಾರವನ್ನು ಸ್ವೀಕಾರ ಮಾಡುವಂಥ ಅರ್ಧ ಗಂಟೆ ಮೊದಲು ನೀರು ಕುಡಿಯುವಂಥದ್ದು, ಹಾಗೆ ಆಹಾರದ ಸ್ವೀಕಾರ ನಂತರ ಅರ್ಧ ಗಂಟೆ ಆದಮೇಲೆ ನೀರನ್ನು ಕುಡಿಯೋದರಿಂದ ನಮಗೆ ಸಣ್ಣ ಪುಟ್ಟ ರೋಗಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಈ ರೋಗ ಹೇಗೆ ಬರ್ತದೆ ಅಂತ ಅಂದರೆ, ಜೀರ್ಣವಾಗಲಿಲ್ಲ, ನಾವು ತಿಂದಂಥ ಆಹಾರ ಜೀರ್ಣವಾಗಲಿಲ್ಲ ಅಂತಾದರೆ ರೋಗಗಳು ಬರ್ತವೆ. ಹಾಗಾಗಿ ಜೀರ್ಣವಾಗಬೇಕು ಅಂತಾದರೆ, ಆಹಾರ ಜೀರ್ಣವಾಗಬೇಕು ಅಂತಂದ್ರೆ ಏನು ಮಾಡಬೇಕು, ಅದಕ್ಕೆ ನೀರನ್ನು ಕೊಡಲೇಬೇಕು. ಯಾಕಂದ್ರೆ ಅದು ಹೇಗೆ, ಅದು ನೀರನ್ನು ಹೇಗೆ ಕೊಡಬೇಕು? ಈಗ ನಾವು ಏನೋ ಗಲೀಜು ಇರ್ತದೆ, ಆ ಗಲೀಜು ಯಾವುದರಿಂದ ಹೋಗ್ತದೆ? ಅದು ನೀರನ್ನು ಹಾಕಿ ತೊಳೆಯೋದ್ರಿಂದ ಹೋಗ್ತದೆ. ಅದು ಹಾಗೆ ಕೂಡ ನಮ್ಮ ಒಳಗಡೆನೂ ಕೂಡ ಆಹಾರದ ಯಾವ ರೀತಿ ಅದು ಪೂರ್ತಿ ಜೀರ್ಣವಾದ್ಮೇಲೆ ಅದು ಗಲೀಜಾಗ್ಬಿಡ್ತದೆ. ಆ ಗಲೀಜು ಹೋಗ್ಬೇಕು ಅಂತಾದ್ರೆ ಅದು ನೀರು ಹಾಕಬೇಕು. ನೀರನ್ನು ಹಾಕಿ ಅಥವಾ ನೀರನ್ನು ಕುಡಿದಾಗ ಅದು ಎಲ್ಲ ರೀತಿಯಲ್ಲಿ ಶುದ್ಧವಾಗುತ್ತದೆ. ಹೊಟ್ಟೆ ಯಾವ ರೀತಿ ಶುದ್ಧವಾಗ್ತದೆಯೋ ಆವಾಗ ನಮಗೆ ಯಾವುದೇ ರೀತಿಯಾದಂಥ ರೋಗಗಳು ಬರುವುದಿಲ್ಲ. ತಿಂದಂಥ ಆಹಾರ ಜೀರ್ಣವಾಯಿತು ಅಂತಾದರೆ ಅಂಥವರಿಗೆ ಯಾವುದೇ ರೀತಿಯಾದಂಥ ರೋಗಗಳು ಬರೋದಿಲ್ಲ. ಹಾಗಾಗಿ ಆದಷ್ಟೇನು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲಿ ವಿದ್ಯೆಯಲ್ಲಿ ಪ್ರಗತಿ ಆಗುವಂತಹ ಸಾಧ್ಯತೆ, ಹಾಗೆ ಪ್ರೇಮಿಗಳಿಗೆ ಯಾವ ರೀತಿ ಪ್ರೀತಿಯಿಂದ ಯಾವ ರೀತಿ ಇರ್ತಾರೋ ಅಂಥವರಿಗೆ ವಿವಾಹ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಸಾಧು ಸಂತರ ದರ್ಶನ, ಸಾಧು ಸಂತರ ಸಹವಾಸವನ್ನು ಮಾಡುವಂತಹ ಯೋಗ ಇರತಕ್ಕಂಥದ್ದು. ಹಾಗೆ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡುವಂತಹ ಮನಸ್ಸು ಬರತಕ್ಕಂಥದ್ದು. ಹಾಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಈ ವರ್ಷ ಮಿಶ್ರ ಫಲ. ಹಾಗಾಗಿ ಧೈರ್ಯದಿಂದ ಎದುರಿಸಿದಾಗ ನಾವು ಜಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಆದ್ದರಿಂದ ಮೃತ್ಯುಂಜಯ ಜಪ ಅಥವಾ ಶಿವಪೂಜಾ ಅಥವಾ ಅನ್ನದಾನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು.